ಯಾವಾಗಲೂ ಕೂಡ ಸಂವಿಧಾನದ ಆಶಯಗಳನ್ನು ನಾವು ಮುಂದಿಟ್ಕೊಂಡು ನಮ್ಮ ಯೋಜನೆಗಳಾಗಲಿ ನಮ್ಮ ನೀತಿಗಳನ್ನಾಗಲಿ ನಾವು ರೂಪಿಸ್ತಾ ಇದ್ದೀವಿ. ನಾವು ನಮ್ಮ ಸಂವಿಧಾನದ ಪೀಠಿಕೆಯನ್ನು ಯಾವಾಗಲೂ ಕೂಡ ನಮ್ಮ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಥವಾ ಅವಕಾಶ ಸಿಕ್ಕಿದಾಗೆಲ್ಲ ಅದರ ಬೋಧನೆಯನ್ನು ನಾವು ಮಾಡಿಸ್ತೀವಿ. ನಮ್ಮ ಪೀಠಿಕೆಯಲ್ಲಿ ಏನಿರೋದು, ನಾವು ಎಲ್ಲರಿಗೂ ಕೂಡ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಸಮಾನತೆಯನ್ನು ಕೊಡುವಂಥ, ಇವತ್ತು ಈ ಮೂರು ಕೆಲಸ ನಮ್ಮ ರಾಜ್ಯ ಸರ್ಕಾರದಿಂದ ಹಾಗೂ ವಿಶೇಷವಾಗಿ ಪಂಚಾಯತ್ ರಾಜ್ ಇಲಾಖೆಯಿಂದ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಶ್ರೇಯ ಏನಪ್ಪಾ ಅಂದ್ರೆ, ಕೇಂದ್ರ ಸರ್ಕಾರ ಪಂಚಾಯಿತಿ ವಿಕೇಂದ್ರೀಕರಣ ಕುರಿತು ದೇಶದ ಎಲ್ಲ ರಾಜ್ಯಗಳಲ್ಲಿ ನಡೆಸಿರುವ ಅಧ್ಯಯನದ ವರದಿಯಲ್ಲಿ ಕರ್ನಾಟಕ ರಾಜ್ಯ ಅಗ್ರಸ್ಥಾನ ಪಡೆದಿದೆ. ಅಂದರೆ ಇವತ್ತು ನಾವು ಅಧಿಕಾರ ವಿಕೇಂದ್ರೀಕರಣದಲ್ಲಿ ಮೊದಲನೇ ಸ್ಥಾನ ಇಡೀ ರಾಷ್ಟ್ರದಲ್ಲಿ, ಆರ್ಥಿಕ ಸ್ವಾಯತ್ತತೆ ಮತ್ತು ಹೊಣೆಗಾರಿಕೆಯಲ್ಲಿ ಅಗ್ರಸ್ಥಾನ ಇದ್ದೇವೆ. 15ನೇ ಹಣಕಾಸು ಆಯೋಗದ ಅನುದಾನಗಳ ಪರಿಣಾಮಕಾರಿ ಬಳಕೆನಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಗ್ರಾಮ ಸಭೆಗಳು ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆ ಬಲವರ್ಧನೆಯಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದೇವೆ. ಇದು ನಾನು ಹೇಳ್ತಾ ಇಲ್ಲ, ಕೇಂದ್ರ ಸರ್ಕಾರದ ಸರ್ಟಿಫಿಕೇಟ್. ನಮಗೆ ಬಿಜೆಪಿಯವರು ಯಾವಾಗಲೂ ಕೂಡ RDPR ನಲ್ಲಿ ಏನಾಗ್ತಾ ಇಲ್ಲ ಅಂತಾರೆ. ಸ್ವತಃ ಪ್ರಧಾನಮಂತ್ರಿ ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈಗ ನಮ್ಮ ರಾಜ್ಯ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮೊದಲನೇ ಸ್ಥಾನವನ್ನು ಹೊಂದಿದ್ದೇವೆ.